ಎಲ್ಲ ಊರುಗಳಿತ್ತು ನೋಡಿ. ಇಲ್ಲಿ 4 ಗ್ರಾಮಗಳು, ನೀರಿನ ಇದು ಡ್ರೋನ್ ವಿಜುವಲ್ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು. ಒಂದೊಂದು ಬಾಕಿ ಉಳಿದಿರೋ ಮನೆಗಳನ್ನು ನೋಡಿದಾಗ ನಿಮ್ಗೆ ನೋಡಿ, ಕಲ್ಲು ಬಂಡೆ ಇದೆಲ್ಲ ಬಂದಿರೋದು, ಇದೆಲ್ಲ ಬಂದು ರಾಶಿ ಬಿದ್ದಿರೋದು ನೋಡಿ. ನೋಡಿ ಇಲ್ಲೊಂದು ಮನೆ ಇದೆ, ಆಮೇಲೆ ಆ ಟೆರೇಸ್ ಇದೆ, ಯಾವುದೋ ಫಂಕ್ಷನ್ಗಳು, ಎಷ್ಟು ಫಂಕ್ಷನ್ಗಳು ನಡೆದಿರ್ಬೋದು ಅಲ್ಲಿ. ಆಮೇಲೆ ನೋಡಿ ಅಲ್ಲೊಂದು ಸೈಡಲ್ಲಿ ಮನೆ ಇದೆ. ನೀವು ಅರ್ಥ ಮಾಡ್ಕೊಳ್ಳಿ, ಆ ಮನೆ ಹಂಗಿದೆ ಅಂತಂದರೆ ನೋಡಿ, ಟೆರೇಸ್ ಮನೆ, ಮತ್ತೊಂದು ಮನೆ ಇದೆ. ಹಾಂ ನೋಡಿ ನೋಡಿ ಈ ಭಾಗದಲ್ಲಿ ನೋಡಿ, ಇದೆಲ್ಲ ಕಲ್ಲುಗಳಿದೆಯಲ್ಲ, ಈ ಎಲ್ಲ ಕಲ್ಲುಗಳು ಬಂದು ಇಷ್ಟೇನಾ? ಬೇರೆ ದೃಶ್ಯಾವಳಿಗಳಿದೆಯಾ? ಹಾಕಿ ನೋಡಿ. ವಯನಾಡಿಗೆ ಸಾಕಷ್ಟು ಪ್ರವಾಸಿಗರು ಬರ್ತಾಯಿದ್ರು. ನೋಡಿ ದೃಶ್ಯಾವಳಿ ಎಲ್ಲೆಲ್ಲಿ ಹರಿದಿದೆ ನೋಡಿ. ಆ ಕಡೆ ಈ ಕಡೆ ಗುಡ್ಡ ಭಾಗ, ಇದೆಲ್ಲ ನದಿ ವ್ಯಾಪಕವಾಗಿ ಹರಿದು ಬಿಟ್ಟಿದೆ ನೋಡಿ. ಅಲ್ಲೊಂದು ಮನೆ ಕಾಣ್ತಾ ಇದೆ. ಅಂದರೆ ನದಿಯ ಪಕ್ಕದಲ್ಲಿ ಮನೆ ನಿಜ, ಆದರೆ ನದಿ ತನ್ನಷ್ಟಕ್ಕೆ ಹೋಗುತ್ತೆ. 20 ಅಡಿ ಆ ಕಡೆ ಮತ್ತು ಈ ಕಡೆ ಬಂದಿದೆ. ಆಮೇಲೆ ಆ ನದಿಯಲ್ಲಿ ನೋಡಿ, ಆ ಕಲ್ಲುಗಳಿದೆಯಲ್ಲ, ಬಂಡೆ ಕಲ್ಲುಗಳೆಲ್ಲ, ಅದೆಲ್ಲ ಬೆಟ್ಟದಿಂದ ಹರಿದು ಬಂದಿರುವಂಥದ್ದು ನೋಡಿ. ಇದೆಲ್ಲ ಕಲ್ಲುಗಳು, ಊರಿಗೂರೇ ಸರ್ವನಾಶ ನೋಡಿ. ಅದು ಡ್ರೋನ್ ಒಂದೇ ಸೈಡ್ ಮಾತ್ರ ಹೋಗಿದೆ, ಆ ಸೈಡಲ್ಲಿ ಕೂಡ ಅಷ್ಟೇ ಇದೆ ನೋಡಿ. ಯಾವ ರೀತಿ ಸರ್ವನಾಶವಾಗಿದೆ. ವಯನಾಡಿಗೆ ಯಾಕೆ ಹೋಗ್ತಾ ಇದ್ವಿ ಅಂತಂದರೆ, ಅಲ್ಲಿ ಒಂಥರ ಫಾಗ್. ನಿಮಗೆ ವಯನಾಡಿಗೆ ಸಾಧಾರಣವಾಗಿ ಜನಗಳು ಯಾಕೆ ಹೋಗ್ತಾ ಇದ್ರು ಅಂತಂದರೆ, ನೀವು ಈ ಹಿಮಾಚಲ ಪ್ರದೇಶ ಇಲ್ಲೆಲ್ಲ ಹೋದರೆ ಫಾಗ್ ನೋಡ್ಬೋದು, ಇಲ್ಲ ಅಂತಲ್ಲ. ಒಂಥರ ಅಲ್ಲಿ ಮೋಡಗಳ ಥರ ಕಾಣ್ತಾ ಇರುತ್ತೆ ಒಂಥರ. ಈಗ ನಾವು ಏನು ಮಾಡ್ತೀವಿ, ಈ ಮಲೆನಾಡು ಪ್ರದೇಶಗಳೆಲ್ಲ ಕಾಣುತ್ತೆ ರೋಡಲ್ಲಿ ಫಾಗ್ ಅಂತೇಳಿ. ಇಲ್ಲಿ ಇವರು ತೋರಿಸ್ತಾರೆ ಈ ಗ್ರೀನರಿ ಇದೆಯಲ್ಲ, ಗ್ರೀನರಿ ಮೇಲೆ ಫಾಗ್. ಗ್ರೀನರಿ ಮೇಲೆ ನೀವು ವೆಸ್ಟರ್ನ್ ಘಾಟ್ಸ್ ಭಾಗದಲ್ಲಿ ಹೋಗ್ತಾ ಇದ್ರೆ ಇಡೀ ಗ್ರೀನರಿ ಇರುತ್ತೆ. ಐಸ್ನ ತುಂಡನ್ನು ಗ್ರೀನರಿ ಮೇಲೆ ಇಟ್ಟಂಗೆ. ಪ್ಲೀಸ್ ತೋರಿಸಿ ನಾಗೇಂದ್ರ ಬಾಬು. ಎಸ್, ಓವರ್ ಟು ಯು ನಾಗೇಂದ್ರ ಬಾಬು, ನಿಮಗೇನೆ. ಎಸ್ ನಾಗೇಂದ್ರ ಬಾಬು. ಜಯಪ್ರಕಾಶ್ ಶೆಟ್ಟಿ ನೋಡಿ, ಈಗ ಈ ಕೆಲವೇ ಕ್ಷಣಗಳ ಹಿಂದೆ ನಾನು ಇಲ್ಲಿ ನಿಂತು ಆ ಒಂದು ಜಾಗವನ್ನು ತೋರಿಸುವಂಥ ಕೆಲಸವನ್ನ ಮಾಡಿದ್ವಿ ನೋಡಿ. ಈಗ ನೋಡಿ, ಆ ಒಂದು ನಮ್ಮ ಕ್ಯಾಮರಾಮನ್ ತೋರಿಸ್ತಾ ಇದ್ದಾರೆ ನೋಡಿ. ಅಲ್ಲಿ ನೀವು ಹೇಳ್ತಾ ಇದ್ರಿ ಯಾಕೆ ವಯನಾಡಿಗೆ ಬರ್ತಾರೆ ಅಂತೇಳಿ. ನಾವೀಗ ಅದೇ ಪುಂಜಾರವೆಟ್ಟು ಅನ್ನುವ ಜಾಗ, ಆ ಒಂದು ಜಾಗಕ್ಕೆ ನಾವು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಲುಪ್ತೀವಿ. ಈ ಹಿಂದೆ ಆ ಒಂದು ಜಾಗವನ್ನು ತೋರಿಸೋದಕ್ಕೆ ನಮಗೆ ಸಾಧ್ಯ ಆಗಿಲ್ಲ. ಹಾಗಾಗಿ ಆ ಒಂದು ದೃಶ್ಯವನ್ನು ನಮ್ಮ ವೀಕ್ಷಕರಿಗೆ ತೋರಿಸೋದಕ್ಕೆ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನೋಡಿ. ಮತ್ತೊಂದು ನಾವೀಗ ಇಲ್ಲಿಂದ ಇದೇ ಜಾಗದಲ್ಲಿ ನಿಂತು ನಾವು ಏನು ಆ ಭಾಗವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ ನೋಡಿ. ಅಲ್ಲಿ ಯಾವ ರೀತಿಯಾಗಿ ಕೆಲವೇ ಕ್ಷಣಗಳಲ್ಲಿ ಮಂಜು ದಟ್ಟವಾಗಿ ಆವರಿಸ್ಕೊಂಡಿದೆ ಅಂತೇಳಿ ನಮಗೆ ಅಲ್ಲಿ ಏನು ಕೂಡ ಕಾಣಿಸೋದಕ್ಕೆ ಸಿಗ್ತಾ ಇಲ್ಲ ನೋಡಿ. ಆಗಲೇ ನಾನು ಅಲ್ಲೊಂದು ದೊಡ್ಡ ಬಂಡೆಕಲ್ಲಿತ್ತು, ಅದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ಈಗ ಅಲ್ಲೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಫಾಗ್ ಆಗಿದೆ. ಈಗ ಆ ಒಂದು ಇಲ್ಲಿ ಆಗ್ತಾ ಇದೆ ಅನ್ನೋದಕ್ಕೆ ಈ ಒಂದು ದೃಶ್ಯಗಳ ಸಾಕ್ಷಿ. ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಆ ಒಂದು ದೃಶ್ಯವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದು. ಜಯಪ್ರಕಾಶ್ ಶೆಟ್ಟಿ, ಒನ್ಸ್ ಅಗೇನ್ ಸಾಧ್ಯವಾದರೆ ಮತ್ತೊಮ್ಮೆ ತೋರಿಸಿ, ಅದನ್ನು ಕೇವಲ ವಿಜುವಲ್ ತೋರಿಸಿ. ಬೆಳ್ಳಂ ಬೆಳಗ್ಗೆ ಈ ಥರ ಇರುತ್ತೆ. ನಾನು ಹೇಳ್ತೀನಿ ನಾಗೇಂದ್ರ ಬಾಬು, ವಿಜುವಲ್ ತೋರಿಸಿ ಅಷ್ಟೇ.
ನೋಡಿ ಇದು ಗ್ರೀನರಿ ಅಲ್ವಾ, ಗ್ರೀನರಿ ಮೇಲೆ ಹಿಮಾಲಯ ಪರ್ವತ ನಿಂತಂಗೆ. ಹೌದು. ಆಮೇಲೆ ಇದನ್ನು ನೀವು ಬೆಳ್ಳಂಬೆಳಗ್ಗೆ ಮಾತ್ರ ನೋಡಬೇಕು, ಬಾಕಿ ಟೈಮಲ್ಲಿ ಸಿಗೋದಿಲ್ಲ. ಈ ಟೈಮಲ್ಲಿ ನೀವು ಅಲ್ಲಿದ್ದಾಗ ಒಂದೊಳ್ಳೆ ಟೀ ಕೊಡ್ತಾರೆ. ಹೌದು. ಆಯಿತಾ, ಈ ಟೀ ಹೀರ್ಕೊಂಡು ಈಗ ನೋಡೋ ಚಂದ. ಬಟ್ ಅಲ್ಲೆಲ್ಲ ನೋಡಿ, ಅಲ್ಲೆಲ್ಲ ಏನಾಗಿದೆ, ಕೆಲವೆಲ್ಲ ಸರ್ವನಾಶ ಆಗಿದೆ. ಆ ಗ್ರೀನರಿ ನಡು ಇದನ್ನು ನೋಡೋದೇ ಚಂದ. ಓಕೆ, ಒಂದು ಟೀ ಕುಡ್ಕೊಂಡು ಆಮೇಲೆ ಸಿಗರೇಟ್ ಸ್ಮೋಕ್ ಅಭ್ಯಾಸ ಇದ್ದವರು ಬೆಟ್ಟದ ಮೇಲೆ ರೆಸಾರ್ಟ್ಗಳು ಆ ಥರ ಇರುವಂಥದ್ದು ನಿಜ. ನಾವು ಪ್ರಕೃತಿಯನ್ನು ಯಾವ ರೀತಿ ಸೊಬಗನ್ನು ನೋಡಬೇಕು. ಆದರೆ ನಮಗೇನು ಅಂತಂದರೆ ಹೊಟ್ಟೆ ಬಾಕತನ ಜಾಸ್ತಿ ಅಲ್ವಾ, ಎಷ್ಟು ಸಿಗುತ್ತೆ ಅದನ್ನೇ ಕೊರದು ಮಾಡಿದ್ದೀವಿ. ಇವತ್ತು ಅದು ಇದು ನನ್ನ ಜಾಗ, ಹೋಗಪ್ಪ ಅಂತೇಳಿ ವಾಪಸ್ ಕಳಿಸಿದೆ. ನೀವು ರೆಸಾರ್ಟ್ಗೆ ಬಂದಿದೆಯಲ್ವಾ, ಇದು ನನ್ನ ರೆಸಾರ್ಟ್, ನಡಿ ಅಂತ ಕಳಿಸಿದೆ ಎಲ್ಲರನ್ನು ಕೂಡ. ನೋಡಿ ಇಂಥ ದೃಶ್ಯಾವಳಿಗಳು ಇದು ಬೆಳಗಿನ ಹೊತ್ತು ಮಾತ್ರ ಸಿಗುವಂಥದ್ದು. ಅಂದರೆ ಈ 9-10 ಗಂಟೆ ತನಕ ಇರುತ್ತೆ. ಆಮೇಲೆ ತನ್ನಿಂತಾನೆ ಆ ಇದು ಮಂಜು, ಫಾಗ್. ಆಯಿತಾ, ಈ ಫಾಗ್ ಎಷ್ಟು ಪವರ್ಫುಲ್ ಅಂತಂದರೆ ನಿಮಗೆ ಈ ರೋಡಲ್ಲಿ ಏನಾದರೂ ಈ ಫಾಗ್ ಸಿಕ್ಬಿಟ್ರೆ ಶ್ರುತಿ, ನೀವು ನೋಡಿ ಬೇಕಿದ್ರೆ ಫಾಗ್ನಿಂದಾಗಿ ಆಕ್ಸಿಡೆಂಟ್ಗಳು ಎಷ್ಟಾಗುತ್ತೆ ಅಂತ. ಹೌದು. ಬ್ಯಾಕ್ ಟು ಬ್ಯಾಕ್ ದಡ್ಡ ರೋಡಲ್ಲಿ. ಈಗ ಪುನಾ ಮುಂಬೈ ಇದರಲ್ಲಿ ಏನಾದರೂ ಸಿಕ್ಬಿಟ್ರೆ ನಿಮಗೆ ಭಾಳ ಕಷ್ಟ, ಸಿಗೋದು ಬೇಡ ಆ ಥರ. ನಿಮಗೆ ಅದಕ್ಕಾಗಿಯೇ ಈ ಫಾಗ್ ಲೈಟ್ ಅಂತ ಸ್ಪೆಷಲ್ ಆಗಿ ಗಾಡಿಯಲ್ಲಿ ಕೊಟ್ಟಿರ್ತಾರೆ. ಓಕೆ, ಆಮೇಲೆ ಈ ಫಾಗಲ್ಲಿ ಕಾಣೋದು 2 ಲೈಟು, ಒಂದು ರೆಡ್ಡು, ಇನ್ನೊಂದು ಸ್ವಲ್ಪ ಏಕದಮ್ ಎಲ್ಲೋ ಸ್ವಲ್ಪ ಬರುತ್ತೆ. ಹಾಗಾಗಿ ಅದನ್ನು ಕೊಟ್ಟಿರ್ತಾರೆ. ನೋಡಿ, ಈ ಫಾಗನ್ನು ಸೀಳ್ಕೊಂಡು ಹೋಗುವಂಥ ತಾಕತ್ತಿರೋದು ರೆಡ್ ಲೈಟಿಗೆ ಮಾತ್ರ. ರೆಡ್ ಲೈಟ್ ಹಾಕೊಂಡು ಹೋಗ್ತಾ ಇರ್ತಾರೆ. ನೀವು ಕಾಮನ್ ಲೈಟ್ ಹಾಕಿದರೆ ಕಾಣೋದೇ ಇಲ್ಲ. ನೋಡಿ, ಇದು ದ ರಿಯಲ್ ವಯನಾಡು. ಆಮೇಲೆ ಇಲ್ಲಿ ತುಂಬ ಆ ಕಡೆ ಎಲ್ಲ ಅಂತ್ರಪಲ್ಲಿ ಅಂತ ಒಂದು ಜಾಗ ಇದೆ. ಅಂತ್ರಪಲ್ಲಿ ಅಂತಂದರೆ ಈ ಬಾಹುಬಲಿ ಸಿನಿಮಾದಲ್ಲಿ ಆ ನೀರಿನ ದೃಶ್ಯಾವಳಿ ಇದೆಯಲ್ಲ, ಅಲ್ಲಿ ಶೂಟ್ ಮಾಡಿದ್ದು ಅಂತ್ರಪಲ್ಲಿ ಅಂತೇಳಿ. ನಾನು ಹೋಗಿದ್ದೆ ಲಾಸ್ಟ್ ಟೈಮ್. ಭಾಳ ಅದ್ಭುತವಾದಂಥ ಜಾಗ. ಕೇರಳದಲ್ಲಿ ಇಂಥ ಅದ್ಭುತವಾದ ಜಾಗಗಳು ತುಂಬ ಇದೆ. ಆದರೆ ಈ ಥರ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನೋಡಿ, ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ನೋಡಿ, ಫಾಗ್ ಕಡಿಮೆ ಆಗ್ತಾ ಇದೆ. ನೋಡಿ, ನೀವು ನೋಡಿ ಹೆಂಗೆ ಅಂತಂದರೆ ಇಡೀ ಬೆಟ್ಟಕ್ಕೆ ಒಂದು ರೀತಿಯಲ್ಲಿ ಹೊಗೆ ಹಾಕಿದಂಗೆ. ನೋಡಿ ಹೆಂಗೆ ಕಾಣ್ತಾ ಇದೆ. ಇದನ್ನು ನೋಡೋಕ್ಕೆ ಅಲ್ಲಿಗೆ ಹೋಗೋದು ಪ್ರತಿಯೊಬ್ಬರು ಕೂಡ. ನೋಡಿ, ಇದೀಗ ಹಿಮಾಲಯ ಪರ್ವತ ಥರ ಈ ಕಡೆ ಬಂದರೆ ಹಿಮಾಲಯ ಪರ್ವತ ಥರ ಕಾಣ್ತಾ ಇದೆ. ಹಿಮಾಲಯ ಪರ್ವತದ ತಪ್ಪಲಿನಲ್ಲಿ ಏನೋ ಒಂದು ದೊಡ್ಡ ಗುಡ್ಡ ಇದ್ದಂಗೆ, ಹಸಿರು ಕಾನನ ಇದ್ದಂಗೆ ಕಾಣ್ತಾ ಇದೆ. ಇದು ಬ್ಯೂಟಿ ಆಫ್ ವಯನಾಡು. ನಿನ್ನೆ ಅಲ್ಲಿಯ ಮಾಜಿ ಸಂಸದರು ರಾಹುಲ್ ಗಾಂಧಿ ಕೂಡ ಒಂದು ರೀತಿಯಲ್ಲಿ ಗದ್ಗದಿತರಾದ್ರು. ಅವರು ನನ್ನ ತಂದೆ ತೀರ್ಕೊಂಡಾಗ ಎಷ್ಟು ಬೇಸರ ಆಗಿತ್ತು ಅಷ್ಟೇ ಆಯಿತು ಅಂತೇಳಿ. ಆಗ ಅವರು ಕೂಡ ಅಷ್ಟೇ ಒಂದು 14 ವರ್ಷದ ಹುಡುಗ, ಸಣ್ಣ ಹುಡುಗ. ಆಮೇಲೆ ಅವರೊಂದು ಹುಡುಗನ ಅಲ್ಲಿ ತಪ್ಕೋತಾರೆ. ನನಗೆ ಭಾಳ ಖುಷಿ ಆಯ್ತು. ಅದು ತುಂಬ ತಪ್ಕೋತಾರೆ. ಯಾಕಂತಂದರೆ ಶ್ರುತಿ, ಆ ಸಂದರ್ಭದಲ್ಲಿ ಏನು ಗೊತ್ತಾ, ನಾನು ಮೊನ್ನೆನೂ ಹೇಳ್ತಾ ಇದ್ದೆ, ಒಂದು ಮೋರಲ್ ಸಪೋರ್ಟ್ ಬೇಕಾಗುತ್ತೆ. ಯಾರಪ್ಪ ನಮಗೆ ಅಂತ ಹೇಳಿದಾಗ ನಾನು ಇದ್ದೀನಿ ಕಣ ಅಂತ ಹೇಳಿದ್ರೆ ಮುಗಿದೋಯ್ತು. ಆ ಟೈಮಲ್ಲಿ ನಾವು ಅದೇ ಮಾಡಬೇಕಾಗಿರೋದು. ನಾವಿದ್ದೀನಿ. ಹಾಗಾಗಿ ಇಡೀ ವಯನಾಡಿನ ಜನತೆಗೆ ಹೇಳೋದು, ಇಡೀ ಭಾರತ ನಿಮ್ಮ ಜೊತೆ ಇರುತ್ತೆ, ಇಡೀ ಕರ್ನಾಟಕ ನಿಮ್ಮ ಜೊತೆ ಇರುತ್ತೆ. ಆಯಿತಾ? ಥ್ಯಾಂಕ್ ಯು ವೆರಿ ಮಚ್. ಇದು ವಯನಾಡು.